ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆರ್ ಕೆ ವ್ಲಾಗ್ಸ್. ಸೊ ನಾವಿವತ್ತು ರಿವ್ಯೂ ಮಾಡೋಕ್ಕೆ ಬಂದು ಮಾರುತಿ ಸುಜುಕಿ ಫ್ರಾಂಕ್ಸು ಟರ್ಬೋ ವೇರಿಯಂಟು. ಸೊ ಟರ್ಬೋ ವೇರಿಯಂಟಲ್ಲಿ ಏನೇನು ಚೇಂಜಸ್ ಇದೆ ಮತ್ತು ಇಂಜಿನ್ ಪಿಕಪ್ ಯಾವ ರೀತಿ ಇದೆ ಅಂತ ಫುಲ್ ಕಂಪ್ಲೀಟ್ ರಿವ್ಯೂನ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ತಿಳಿಸ್ಕೊಡೋಕ್ಕಿಂತ ಮುಂಚೆ ಯಾರ್ಯಾರು ಹೊಸದಾಗಿ ಚಾನಲ್ ಬಂದಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಹಾಗೆ ಇಲ್ಲಿ ಹಾಕಿರ್ತೀವಿ. ಸೊ ಅದೂ ಹೋಗಿ ಲಿಂಕ್ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಮಾರುತಿ ಸುಜುಕಿ ಫ್ರಾಂಕ್ಸ್ದು ಫ್ರಂಟ್ ಲುಕ್ ಬರೋದಾರೆ ನಿಮಗೆ ನೋಡ್ತಾ ಇರ್ಬೋದು. ಫ್ರಂಟಲ್ಲಿ ನಿಮಗೆ ಸುಜುಕಿ ಲೋಗೋ ಬರುತ್ತೆ, ವಿತ್ ಇಲ್ಲಿ ನಿಮಗೆ ಕ್ರೋಮ್ ಫಿನಿಶ್ ಕೊಟ್ಟಿದ್ದಾರೆ. ಸೊ ಕ್ರೋಮ್ ಫಿನಿಶ್ ಜೊತೆಗೆ ನಿಮ್ಗೆ ಏನಾಗುತ್ತೆ ಅಂದರೆ ಕನೆಕ್ಟೆಡ್ ಟೈಪ್ DRL ಕೂಡ ಬರುತ್ತೆ ಅಂತ ಹೇಳ್ಬೋದು. ಸೊ ಕನೆಕ್ಟೆಡ್ ಇರಲ್ಲ, ಇಲ್ಲಿ ಕ್ರೋಮ್ಗೆ ನಿಮಗೆ ಕನೆಕ್ಟ್ ಆಗಿರುತ್ತೆ ಅಂತ ಹೇಳ್ಬೋದು. ನೋಡ್ಬೋದು ಇಲ್ಲಿ ಯಾವ ರೀತಿ ಇದೆ DRLಸು ಅಂತ. ಸೊ ಹಾಗೆ ನಿಮ್ಗೆ ಬಂದರೆ ಇಲ್ಲಿ ಗ್ಲಾಸಿ ಲುಕ್ಕು ಗ್ರಿಲ್ ಬರುತ್ತೆ ಅಂತ ಹೇಳ್ಬೋದು. ಸೊ ನಂಬರ್ ಪ್ಲೇಟ್ಗೂ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ಹಾಗೆ ವಿತ್ ನಿಮಗೆ ಡ್ಯುಯಲ್ ಟೋನ್ ಟೈಪಲ್ಲಿ ನೋಡಿ, ಬ್ಲ್ಯಾಕು ಮತ್ತು ಸಿಲ್ವರ್ ಕಲರ್ ಬಂಪರ್ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಹೆಡ್ ಲ್ಯಾಂಪ್ ಕೂಡ ಇಲ್ಲೇ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ನಿಮಗೆ ಐ ಬೀಮು ಮತ್ತು ಲೋ ಬೀಮು ಎರಡೂ ಇಲ್ಲಿ ಹೆಡ್ ಲ್ಯಾಂಪಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಸೊ ಹಾಗೆ ನಿಮಗೆ ಇಲ್ಲೊಂದು ಗ್ಲಾಸಿ ಫಿನಿಶ್ ಲುಕ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಟೋ ಕೂಡ ಪ್ಲೇಸ್ಮೆಂಟ್ ಇಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಹಾಗೆ ಫ್ರಂಟಲ್ಲಿ ನೀವು ನೋಡೋದ್ರೆ ಯಾವ ರೀತಿ ಬರುತ್ತೆ, ಲುಕ್ಕು ಮತ್ತು ಮಸ್ತಾಗಿದೆ ಅಂತ ಹೇಳ್ಬೋದು. ಸೊ ನೀವು ಫ್ರಂಟಲ್ಲಿ ನೋಡೋದಾದ್ರೆ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಕೂಡ ಪ್ಲೇಸ್ಮೆಂಟ್ ಆಗುತ್ತೆ ಗ್ರಿಲ್ಲಲ್ಲಿ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಕ್ಯಾಮ್ರಾ ಪ್ಲೇಸ್ಮೆಂಟು ಅಂತ. ಸೊ ಇಂಜಿನ್ ಬಗ್ಗೆ ಹೇಳೋದಾದ್ರೆ ನಿಮಗೆ 1 ಲೀಟರು ಬೂಸ್ಟ್ ಜೆಟ್ಟು ಟರ್ಬೋ ಇಂಜಿನ್ ಅಂತ ಹೇಳ್ಬೋದು. ವಿತ್ ನಿಮಗೆ 3 ಸಿಲಿಂಡರು DOHC ಇಂಜಿನ್ ಬರುತ್ತೆ ಅಂತ ಹೇಳ್ಬೋದು. ಸೊ ಮೈಲೇಜ್ ಬಂದು ನಿಮಗೆ ಕಂಪ್ನಿ ಕಡೆಯಿಂದ 20 ಕಿಲೋಮೀಟರ್ ಕ್ಲೈಮ್ ಮಾಡೋಕೆ ಕೊಟ್ಟಿದ್ದಾರೆ. ಸೊ ಪೆಟ್ರೋಲ್ ಇಂಜಿನ್ ಆಗಿರೋದ್ರಿಂದ 20 ಕಿಲೋಮೀಟರ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಸ್ಮಾರ್ಟ್ ಹೈಬ್ರಿಡ್ ಥರ ಎಲ್ಲ ಬರುತ್ತೆ. ಸೊ ನಿಮಗೆ ಪವರ್ ಬರೋದಾರೆ ನಿಮಗೆ 99 PS ಪವರ್ ಬರುತ್ತೆ ಮತ್ತು 147 Nm ಟಾರ್ಕ್ ಬರುತ್ತೆ ಅಂತ ಹೇಳ್ಬೋದು. ಸೊ ಸೈಡ್ ವ್ಯೂ ನೋಡೋದಾದ್ರೆ ನಿಮಗೆ ಈ ರೀತಿ ಬರುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಬ್ಲ್ಯಾಕ್ ಕಲರ್ದು ಏನು ಕೊಟ್ಟಿದ್ದಾರಲ್ಲ ಅದಲ್ಲಿ ಕಂಪ್ನಿ ಕಡೆಯಿಂದ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ರೂಫ್ ರೋಲ್ಸ್ ಬರುತ್ತೆ, ಹಾಗೆ ಶಾರ್ಕ್ ಫಿನ್ ಆ್ಯಂಟನ ಬರುತ್ತೆ. ಸೊ ನಿಮಗೆ ಮ್ಯಾಗ್ವೀಲ್ ಅಷ್ಟೇ ನಿಮಗೆ ನೋಡ್ತಾ ಇರ್ಬೋದು, ವಿತ್ ಕಂಪ್ನಿ ಕಡೆಯಿಂದನೇ ಬಂದಿರೋದು. ಇದು ನಿಮಗೆ ಟೈರ್ ಸೈಜ್ ಬರೋದಾದ್ರೆ ನಿಮಗೆ 195 ಸೆಕ್ಷನ್ 60/R16 ಇಂಚು ಮ್ಯಾಗ್ವೀಲ್ ಬರುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ ಫ್ರಂಟಲ್ ಡಿಸ್ಕು, ರಿಯರಲ್ಲಿ ಕೂಡ ನಿಮ್ಗೆ ನೋಡ್ತಾ ಇರ್ಬೋದು ಡ್ರಮ್ ಬ್ರೇಕ್ ಬರುತ್ತೆ ಅಂತ. ಸೊ ಹಾಗೆ ಗ್ರೌಂಡ್ ಕ್ಲಿಯರೆನ್ಸ್ ಬರೋದಾರೆ ನಿಮಗೆ 190 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಸೈಡ್ ಕ್ಲಾಡಿಂಗ್ ನೋಡೋದಾರೆ ನಿಮಗೆ ಈ ವಿತ್ ಬ್ಲ್ಯಾಕ್ ಮತ್ತು ಸಿಲ್ವರ್ ಫಿನಿಷಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಒಂಥರ ರೆಡ್ ಥೀಮಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು, ಟರ್ಬೋ ಇಂಜಿನ್ ಆಗಿರೋದ್ರಿಂದ. ಹಾಗೆ ನಿಮಗೆ ORVM ಬರೋದಾರೆ ನಿಮ್ಗೆ ನೋಡ್ತಾ ಇರ್ಬೋದು. ವಿತ್ ಇಂಡಿಕೇಟರ್ ಕೂಡ ಇಂಟಿಗ್ರೇಟ್ ಆಗಿದೆ ಅಂತ ಹೇಳ್ಬೋದು ORVMಲ್ಲಿ. ಹಾಗೆ 360 ಡಿಗ್ರಿ ಕ್ಯಾಮ್ರಾ ಕೂಡ ORVMಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನಿಮಗೆ ಇಲ್ಲಿ ನೋಡೋದಾದ್ರೆ ಕೀಲೆಸ್ ಎಂಟ್ರಿ ಬರುತ್ತೆ, ಟಾಪ್ ಎಂಡ್ ಆಗಿರೋದ್ರಿಂದ ಕೀಲೆಸ್ ಎಂಟ್ರಿ ಕೂಡ ಕೊಟ್ಟಿದ್ದಾರೆ. ಹಾಗೆ ನೀವು ರೂಫ್ ರೈಲ್ಸು ಅಷ್ಟೇ ನೋಡ್ತಾ ಇರ್ಬೋದು, ಬ್ಲ್ಯಾಕು ಮತ್ತು ಸಿಲ್ವರ್ ಕಲರಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನಿಮಗೆ ಹಾಗೆ ರಿಯರ್ ಲುಕ್ ಬರೋದಾರೆ ನೋಡ್ತಾ ಇರ್ಬೋದು, ನಿಮಗೆ ವಿತ್ ಕನೆಕ್ಟೆಡ್ ಟೈಪು DRL ಬರುತ್ತೆ. ಹಾಗೆ ನಿಮಗೆ ರಿಯರ್ ಡಿಫಾಗರು ಮತ್ತು ವೈಪರ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಐ ಮೌಟ್ ಸ್ಟಾಪ್ ಲ್ಯಾಂಪ್ ಕೂಡ ನೋಡ್ತಾ ಇರ್ಬೋದು, ಸ್ಪಾಯ್ಲರಲ್ಲಿ ಪ್ಲೇಸ್ಮೆಂಟ್ ಮಾಡಿದ್ದಾರೆ ಅಂತ. ಸೊ ನಿಮಗೆ ಫ್ರಾಂಕ್ಸ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಇಲ್ಲಿ ರಿಫ್ಲೆಕ್ಟರ್ ಕೊಟ್ಟಿದ್ದಾರೆ. ಹಾಗೆ ರಿವರ್ ಪಾರ್ಕಿಂಗ್ ಸೆನ್ಸರ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನಿಮಗೆ ರಿಯರ್ ಬಂಪರಲ್ಲೂ ಕೂಡ ಅಷ್ಟೇ, ಫ್ರಂಟಲ್ಲಿ ಯಾವ ರೀತಿ ಬ್ಲ್ಯಾಕು ಮತ್ತು ಸಿಲ್ವರ್ ಟಚ್ ಕೊಟ್ಟಿದ್ದಾರೆ ಬಂಪರಲ್ಲಿ, ಸೊ ಅದೇ ರೀತಿ ರಿಯರ್ಗಳಲ್ಲಿ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನಿಮಗೆ ರಿವರ್ಸ್ ಕ್ಯಾಮ್ರಾದು ಅಷ್ಟೇ ನೋಡಿ ಪ್ಲೇಸ್ಮೆಂಟು. ಕ್ಯಾಮ್ರಾ ಮೇಲೆ ಇದು ನಂಬರ್ ಪ್ಲೇಟ್ ಏನಿದೆಯಲ್ಲ ಅದ್ರ ಮೇಲ್ಗಡೆ ರಿಯರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಕೂಡ ಪ್ಲೇಸ್ ಆಗಿದೆ ಅಂತ ಹೇಳ್ಬೋದು. ಸೊ ನೋಡ್ಬೋದು ನೀವು ಇಲ್ಲಿ ಸ್ಮಾರ್ಟ್ ಹೈಬ್ರಿಡ್ ಅಂತ ಒಂದು ಇದು ಟ್ಯಾಗ್ಲೈನ್ ಕೊಟ್ಟಿದ್ದಾರೆ. ಸೊ ಇದರಿಂದ ನಿಮಗೆ ಪೆಟ್ರೋಲ್ ಕೂಡ ಮೈಲೇಜು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಬೂಟ್ ಸ್ಪೇಸ್ ನೋಡೋದಾರೆ ನಿಮಗೆ 8 ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ಬೂಟ್ ಸ್ಪೇಸ್ ಅಂತೂ ತುಂಬ ಯೂಜ್ ಅಂತ ಹೇಳ್ಬೋದು. 308 ಲೀಟರ್ಸ್ ಅಂದರೆ ಸೊ ಸಫಿಷಿಯೆಂಟ್ ಎನಫ್ ಅಂತ ಹೇಳ್ಬೋದು. ಸೊ ಹಾಗೆ ನಿಮಗೆ ಸ್ಪೇರ್ ವೀಲ್ ಕೂಡ ನಾರ್ಮಲ್ ವೀಲ್ ಕೊಟ್ಟಿದ್ದಾನೆ, ಮ್ಯಾಗ್ ವೀಲ್ ಬರೋದಿಲ್ಲ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಸ್ಪೇರ್ ವೀಲು ಅಂತ. ಸೊ ನಿಮಗೆ ಸ್ಪೇರ್ ವೀಲಲ್ಲೂ ಅಷ್ಟೇ ನಿಮ್ಗೇನು ನಾರ್ಮಲ್ ಸೈಜ್ ಬರುತ್ತಲ್ಲ, ಮ್ಯಾಗ್ದು ಏನು ಸೈಜ್ ಬರುತ್ತಲ್ಲ ಆ ಸೈಜೇ ಬರುತ್ತೆ ನೋಡ್ಬೋದು. 195/65 16 ಇಂಚ್ ಬರುತ್ತೆ ಅಂತ ಹೇಳ್ಬೋದು. ಹೀಗೆ ನೋಡ್ತಾ ಇರ್ಬೋದು ಇಲ್ಲಿ ರಿಯರ್ಸ್ ಬೂಟಲ್ಲಿ ಲ್ಯಾಂಪ್ ಕೂಡ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಸೊ ಅದರ ಸ್ವಿಚ್ ಕೂಡ ಇರುತ್ತೆ. ಸೊ ನಿಮ್ಗೆ ಸ್ವಿಚ್ಚು ಯಾವಾಗ ಬೇಕು ನಾವು ಬೂಟ್ ಓಪನ್ ಮಾಡಿದಾಗ ಆನ್ ಮಾಡ್ಕೋಬೋದು ಅಂತ ಹೇಳ್ಬೋದು. ನಿಮ್ಗೆ ನೋಡೋದಾದ್ರೆ ಮಾರುತಿ ಸುಜುಕಿ ಲೋಗೋ ಕೊಟ್ಟಿದ್ದಾನೆ. ವಿತ್ ನಿಮಗೆ ಲಾಕ್ ಆ್ಯಂಡ್ ಅನ್ಲಾಕ್ ಬಟನ್ ಕೂಡ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಸೊ ಕೀಲೆಸ್ ಎಂಟ್ರಿ ಆಗಿರೋದ್ರಿಂದ ನೀವು ಇದು 1 ಟಚ್ ಮಾಡಿದ್ರೆ ಲಾಕ್ ಆಗುತ್ತೆ, 1 ಟಚ್ ಮಾಡಿದ್ರೆ ಅನ್ಲಾಕ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನೋಡ್ಬೋದು ಡಬಲ್ ಅನ್ಲಾಕ್ ಆಗುತ್ತೆ. ವಿತ್ ನಿಮಗೆ ORVM ಅಷ್ಟೇ ಆಟೋ ಫೋಲ್ಡಿಂಗ್ ORVM ಬರುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ ಡೋರ್ ಪ್ಯಾಡಲ್ಲಿ ನೋಡೋದಾದ್ರೆ ನಿಮಗೆ ಸೊ ಡ್ಯುಯಲ್ ಟರ್ನ್ ಥರ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಇದು ನೋಡಿ ಡಾರ್ಕ್ ರೆಡ್ ಥೀಮು ಮತ್ತು ಬ್ಲ್ಯಾಕ್ ಥೀಮಲ್ಲಿ ಕೊಟ್ಟಿದ್ದಾನೆ. ವಿತ್ ನಿಮ್ಗೆ ಆರ್ಮ್ರೆಸ್ಟ್ ನೋಡೋದಾದ್ರೆ ನಿಮಗೆ ಗ್ಲಾಸಿ ಲುಕ್ಕಲ್ಲಿ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ವಿತ್ ನಿಮಗೆ ಮಿರರ್ ಕಂಟ್ರೋಲ್ಸು, ಹಾಗೆ ಆಟೋ ಫೋಲ್ಡಿಂಗ್ ಮಿರರ್ಸ್ದು ಬಟನ್ಸು ಅಷ್ಟೇ.
ಬಟನ್ಸು ನೋಡ್ತಾ ಇರ್ಬೋದು ನಿಮಗೆ ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಅದು ಓಪನ್ ಆಗುತ್ತೆ. ಸೊ ನಿಮಗೆ ಮಿರರ್ ಕಂಟ್ರೋಲ್ಸು, ವಿಂಡೋಸ್ ಕಂಟ್ರೋಲ್ಸು, ಇದು ಆಟೋ ಅಪ್ ಆ್ಯಂಡ್ ಡೌನು ಮತ್ತು ಆ್ಯಂಟಿ ಫಿಂಚ್ ಫೀಚರ್ಸ್ ಕೂಡ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಸೊ ನಿಮಗೆ ಈ ಡೋರ್ ಹ್ಯಾಂಡಲ್ಸು ಅಷ್ಟೇ ನೋಡ್ತಾ ಇರ್ಬೋದು, ವಿತ್ ಪ್ಲೇಟಿಂಗಲ್ಲಿ ಕೊಟ್ಟಿದ್ದಾನೆ. ಸೊ ಇಲ್ಲೊಂದು ಸ್ವಲ್ಪ ಒಂದು ಬೇರೆ ಕಲರ್ ಥೀಮನ್ನ ಟಚ್ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಸೊ ನಿಮಗೆ ಸ್ಪೀಕರ್ ಕೂಡ ಅಷ್ಟೇ ನೋಡ್ತಾ ಇರ್ಬೋದು, ಡೋರಲ್ಲೇ ಬರುತ್ತೆ ಸ್ಪೀಕರ್ ವಿತ್ ಟ್ವಿಟರ್ ಕೂಡ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಸೊ ನಿಮಗೆ ಇಲ್ಲಿ ಬಾಟಲ್ ಹೋಲ್ಡರ್ಸು ಅಷ್ಟೇ 1 ಲೀಟರ್ ಬಾಟಲ್ ಹೋಲ್ಡರ್ಸು, ಇಲ್ಲೊಂದು ಸ್ವಲ್ಪ ನಿಮ್ಗೆ ಒಂದು 1/2 ಲೀಟ್ರದ್ದು ಒಂದು 2 ಬಾಟ್ಲು ಹೋಲ್ಡರ್ಸು, ಇಲ್ಲಾಂದರೆ ಸಮ್ ಪಾಕೆಟ್ಸ್ದು ಹೋಲ್ಡರ್ಸ್ ದಿನಾನೇ ಇಡ್ಬೋದು ಅಂತ ಹೇಳ್ಬೋದು. ಸೊ ಹಾಗೆ ನಿಮಗೆ ಸೀಟ್ಸ್ ಅಡ್ಜಸ್ಟ್ಮೆಂಟ್ ಬರೋದಾದರೆ ನೋಡ್ತಾ ಇರ್ಬೋದು, ನಿಮಗೆ ಮ್ಯಾನ್ಯಲ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ, ಎಲೆಕ್ಟ್ರಾನಿಕ್ ಅಡ್ಜಸ್ಟ್ಮೆಂಟ್ ಬರೋದಿಲ್ಲ. ಸೊ ನಿಮಗೆ 4 ವೇ ಅಡ್ಜಸ್ಟೇಬಲ್ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು, 6 ವೇ ಮ್ಯಾನ್ಯಲ್ಲು. ಸೊ ಇದೊಂದು ಫ್ರಂಟ್ದೊಂದು ಮಿಸ್ ಮಾಡಿದೆ. ಸೊ 6 ವೇ ಟೋಟಲ್ ಮ್ಯಾನ್ಯಲ್ ಅಡ್ಜಸ್ಟ್ಮೆಂಟ್ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮ್ಗೆ ಬರೋದಾದ್ರೆ ಇಲ್ಲಿ ಬಾನೆಟ್ ಓಪನಿಂಗು ಮತ್ತು ಫ್ಯೂಲ್ ಓಪನಿಂಗು ಮತ್ತು ನಿಮ್ಮ ಡ್ರೈವರ್ಗೆ ಏನಾನ ಐಟಮ್ಸ್ ಇಡೋಕ್ಕೆ ಇಲ್ಲೊಂದು ಸ್ವಲ್ಪ ಸ್ಪೇಸ್ ಬರುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಗೆ ಐಡಲ್ಸ್ ಇಲ್ಲೂ ನೋಡ್ತಾ ಇರ್ಬೋದು ಬಟನ್ಸು, ಐಡಲ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನು, ಮತ್ತು ಇದು 360 ಡಿಗ್ರಿ ವ್ಯೂಕ್ಕೆ ಮತ್ತು ಟ್ರಾಕ್ಷನ್ ಕಂಟ್ರೋಲ್ಸ್ ಬಟನ್ಸ್ ಎಲ್ಲ ಇಲ್ಲೇ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ವಿತ್ ನಿಮಗೆ ಹೆಡ್ಲೈಟ್ ಥ್ರೋದು ಕೂಡ ಇಲ್ಲೇ ಬಟನ್ಸ್ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಹಾಗೆ ಹೆಡ್ಸ್ ಅಪ್ ಡಿಸ್ಪ್ಲೇ ಕೂಡ ಬರುತ್ತೆ ನಿಮಗೆ, ಅದು ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ ಬನ್ನಿ. ಸೊ ಮತ್ತು ನಿಮಗೆ ಇಲ್ಲಿ AC ಕಂಟ್ರೋಲ್ಸು ಅಷ್ಟೇ ನೋಡ್ತಾ ಇರ್ಬೋದು, ಹೇಗೆ ಗ್ಲಾಸಿ ಲುಕ್ಕಲ್ಲಿ ವಿತ್ ನಿಮಗೆ ಏನು ಡೋರ್ ಹ್ಯಾಂಡಲ್ಸಲ್ಲಿ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾನಲ್ಲ ಆ ರೀತಿ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಸೊ ನಿಮಗೆ AC ಕಂಟ್ರೋಲ್ಸ್ದು ಅಷ್ಟೇ, ನಿಮ್ಗೆ ಬೇಕಾದರೆ ಆನ್ ಮಾಡ್ಕೋಬೋದು, ಬೇಡ ಅಂದರೆ ಆಫ್ ಮಾಡ್ಕೋಬೋದು, ಆ ರೀತಿ ಇದೆ ಅಂತ ಹೇಳ್ಬೋದು. ಸೊ ನೀವು ನೋಡ್ತಾ ಇರ್ಬೋದು ಹೆಡ್ಸ್ ಅಪ್ ಡಿಸ್ಪ್ಲೇದು ಯಾವ ರೀತಿ ಬರ್ತಾ ಇದೆ ಅಂತ, ಅಲ್ಲಿ ಲೈಟಾಗಿ ಬ್ಲಿಂಕ್ ಆಗ್ತಾ ಇದೆ ನೋಡಿ. ಸೊ ನೀವು ಯಾವ ರೀತಿ ಕೂತ್ಕೊಂಡು ಯಾವ ರೀತಿ ಇದು ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಹೆಡ್ಸ್ ಅಪ್ ಡಿಸ್ಪ್ಲೇದು ಅಷ್ಟೇ, ನಿಮಗೆ ಕಂಟ್ರೋಲ್ಸು ಅಷ್ಟೇ ನೋಡ್ತಾ ಇರ್ಬೋದು, ಪೊಸಿಷನ್ ಕಂಟ್ರೋಲ್ಸು ಯಾವ ರೀತಿ ಪೊಸಿಷನ್ ಬೇಕು, ನೀವು ಕೂತಿರೋ ಆ್ಯಂಗಲ್ ಯಾವ ರೀತಿ ಇರುತ್ತೆ, ಸೊ ಅದ್ರ ಪ್ರಕಾರ ನಾವು ಪೊಸಿಷನ್ನ ಕಂಟ್ರೋಲ್ಸ್ ಮಾಡ್ಕೋಬೋದು ಅಂತ ಹೇಳ್ಬೋದು. ಸೊ ಹಾಗೆ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ಗೆ ಬಂದರೆ ಸ್ಪೀಡೋಮೀಟ್ರಿಗೆ ಕಂಟ್ರೋಲ್ಸ್ ಬರೋದಾರೆ ನಿಮಗೆ ಇದರಲ್ಲಿ. ಸೊ ಸೆಮಿ ಡಿಜಿಟಲ್ ಬರುತ್ತೆ ಅಂತ ಹೇಳ್ಬೋದು, ಸೆಂಟ್ರಲ್ ಡಿಜಿಟಲ್ದು ಬರುತ್ತೆ, ಮತ್ತು ಲೆಫ್ಟ್ ಟು ರೈಟಲ್ಲಿ ಅನಲಾಗ್ದು ಬರುತ್ತೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ, ವಿತ್ ನಿಮಗೆ ಫ್ಯೂಲ್ ಕಂಟ್ರೋಲ್ಸು, ಹಾಗೆ ಸ್ಪೀಡೋಮೀಟ್ರದ್ದು ಕಂಟ್ರೋಲ್ಸು, ಮತ್ತು RPMದು ಬರುತ್ತೆ ಅಂತ ಹೇಳ್ಬೋದು. ಆ್ಯಾವ್ರೇಜ್ ರೇಂಜ್ ಫ್ಯೂಲ್ದು ಏನು ಬರುತ್ತೆ ಅದರದ್ದು ಆಪ್ಷನ್ಸ್ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಸ್ಟೇರಿಂಗಲ್ಲಿ ನೋಡಿದ್ರೆ ವಿತ್ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಇಂಡಿಕೇಟರ್ಸು ಕಂಟ್ರೋಲ್ಸು, ಮತ್ತು ನಿಮಗೆ ವೈಪರ್ದು ಅಷ್ಟೇ ನೋಡ್ತಾ ಇರ್ಬೋದು, ಕಂಟ್ರೋಲ್ಸ್ ಎಲ್ಲ ಸಿಗುತ್ತೆ ಅಂತ ಹೇಳ್ಬೋದು. ವೈಪರ್ಸಲ್ಲಿ ನಿಮಗೆ ಯಾವ ರೀತಿ ಫಾಸ್ಟ್ ಬೇಕಾ ಇಲ್ಲ ಸ್ಲೋ ಬೇಕಾ, ನಿಮಗೆ ಒಂದು 3 ಆಪ್ಷನ್ಸ್ ಬರುತ್ತಲ್ಲ, ಸ್ಲೋ, ಫಾಸ್ಟ್, ತುಂಬ ಫಾಸ್ಟ್ ಬರುತ್ತಲ್ಲ. ಸೊ ಅದರಲ್ಲೂ ನಿಮಗೆ ಇದನ್ನು ಕಂಟ್ರೋಲ್ಸ್ ಮಾಡ್ಕೋಬೋದು, ಅದರಲ್ಲಿ ಯಾವ ರೀತಿ ಎಷ್ಟು ಫಾಸ್ಟ್ ಬೇಕು ಅನ್ನೋದು ಕೂಡ ಕಂಟ್ರೋಲ್ಸ್ ಮಾಡ್ಕೋಬೋದು. ಅದೊಂದು ಸ್ಪೆಕ್ಸು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಸ್ಟೇರಿಂಗಲ್ಲಿ ನೋಡೋದಾದ್ರೆ ನಿಮಗೆ ಫ್ಲ್ಯಾಟ್ ಬಾಟಮ್ ಸ್ಟೇರಿಂಗ್ ಬರುತ್ತೆ ಅಂತ ಹೇಳ್ಬೋದು. ಸ್ಪೋರ್ಟ್ಸಿ ಲುಕ್ ಕೊಡೋಕ್ಕೆ ವಿತ್ ಲೆದರ್ ಕೂಡ ಸ್ಟಿಚಿಂಗ್ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಇಲ್ಲಿ ನೋಡ್ಬೋದು ಕ್ರೂಸ್ ಕಂಟ್ರೋಲು ವಿತ್ ಕ್ರೂಸ್ ಕಂಟ್ರೋಲ್ಸು ಮತ್ತು ವಾಲ್ಯೂಮ್ ಬಟನ್ ಕಂಟ್ರೋಲ್ಸ್ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಸೊ ನಿಮ್ಗೆ ಬ್ಲೂಟೂತು ವಾಯ್ಸ್ ಕಮೆಂಡು ಅಷ್ಟೇ ನೋಡ್ತಾ ಇರ್ಬೋದು. ವಾಯ್ಸ್ ಕಮೆಂಡ್ ಕಂಟ್ರೋಲ್ಸ್ ಕೂಡ ನೀವು ಒಂದು ಬಟನ್ ಪ್ರೆಸ್ ಮಾಡಿದ ತಕ್ಷಣ ಅಲ್ಲಿ ಕಂಟ್ರೋಲ್ ಬರುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ ಸೆಂಟ್ರಲ್ ಸ್ಪೀಡು ಇದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರೋದಾದರೆ, ನಿಮಗೆ ಸಿಸ್ಟಮ್ಗೆ ಬರೋದಾದರೆ ನೋಡ್ತಾ ಇರ್ಬೋದು ಪೇರ್ ಡಿವೈಸು ಕನೆಕ್ಟು ಇದು ಎಲ್ಲ ನಿಮಗೆ ಬರುತ್ತೆ, ಬ್ಲೂಟೂತ್ ಕನೆಕ್ಟಿವಿಟಿನೂ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ಸೆಟ್ಟಿಂಗ್ಸಲ್ಲೂ ಅಷ್ಟೇ ನೋಡ್ತಾ ಇರ್ಬೋದು, ಡಿಸ್ಪ್ಲೇ ಸೆಟ್ಟಿಂಗ್ಸು, ಮ್ಯೂಸಿಕ್ ಸೆಟ್ಟಿಂಗ್ಸು, ಹಾಗೆ ಫೋನ್ ಸೆಟ್ಟಿಂಗ್ಸ್ ಕೂಡ ಬರುತ್ತೆ. ಮತ್ತು ನಿಮ್ಮದು ಕಾರ್ದು ಏನಾರ ವೆಹಿಕಲ್ ಇನ್ಫಾರ್ಮೇಷನ್ ಸೆಟ್ಟಿಂಗ್ಸ್ ಬರೋದಾದರೆ ಅದಕ್ಕೂ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಫ್ಯೂಲ್ದು ಏನು ಇದೆಯಲ್ಲ ಸ್ಪೀಡೋಮೀಟ್ರಲ್ಲೂ ಬರುತ್ತೆ, ನಿಮಗೆ ಆ್ಯಾವ್ರೇಜು ಏನು ಕೊಡುತ್ತೆ ಅನ್ನೋದನ್ನ ರೇಂಜು ಮತ್ತು ಆ್ಯಾವ್ರೇಜು ಎಲ್ಲ ನಿಮಗೆ ಇಲ್ಲೇ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ನೋಡ್ತಾ ಇರ್ಬೋದು ಫುಟ್ ವೆಯ್ಟ್ ಲೈಟು, ಡೋರ್ ಅನ್ಲಾಕು, AC ಇದು ಏನು ಐಡಲಿಂಗ್ ಸ್ಟಾಪು, ಸೊ ಹಜಾರ್ಡ್ದು ಇದು ಅಷ್ಟೇ, ಪಾರ್ಕಿಂಗ್ ಬೇಕು, ಸೀಟ್ ಬೆಲ್ಟ್ದು ಇದೆಲ್ಲ ಇಲ್ಲೇ ಡಿಸ್ಪ್ಲೇ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ನೋಡ್ತಾ ಇರ್ಬೋದು ಇಲ್ಲಿ ಏನು ರೇಂಜು, ಕರೆಂಟ್ ಡ್ರೈವ್ ಏನು ಮಾಡಿದ್ದೀವಿ ಅದು, ಮತ್ತು ಎನರ್ಜಿ ಫ್ಲೋ ಅಷ್ಟೇ ನೀವು ನೋಡ್ತಾ ಇರ್ಬೋದು. ಸ್ಮಾರ್ಟ್ ಹೈಬ್ರಿಡ್ ಆಗಿರೋದ್ರಿಂದ ನಿಮ್ಗೆ ಏನಾಗುತ್ತೆ ವಿತ್ ಬ್ಯಾಟ್ರಿ ಚಾರ್ಜಿಂಗ್ ಮತ್ತು ಇಂಜಿನ್ದು ಎರಡರದ್ದು ಕಂಪ್ರೆಸ್ಸಾಗಿ ನಿಮಗೆ ಎನರ್ಜಿ ಫ್ಲೋ ಆಗುತ್ತೆ ಅಂತ ಹೇಳ್ಬೋದು. ಸೊ ಅದೇ ರೀತಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಸೆಟ್ಟಿಂಗ್ಸಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮ್ಮ ಮ್ಯೂಸಿಕ್ದು ಅಷ್ಟೇ, ಮ್ಯೂಸಿಕ್ದು ಚೆನ್ನಾಗಿ ಬರುತ್ತೆ. ವಿತ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ಡ್ಯಾಶ್ಬೋರ್ಡ್ದು ಕೂಡ ಬರುತ್ತೆ. ನಿಮ್ಗೆ ನೋಡ್ತಾ ಇರ್ಬೋದು ಆ್ಯಾವ್ರೇಜ್ ಸ್ಪೀಡ್ ಏನು ಬಂದಿದೆ, ಮತ್ತು ಏನು ಎಕನಾಮಿ ಕೊಡ್ತಾ ಇದೆ, ಮತ್ತು ಎನರ್ಜಿ ಫ್ಲೋ ಯಾವ ರೀತಿ ಇದೆ, ವೈರ್ಲೆಸ್ ಚಾರ್ಜರ್ದು ಸೆಟ್ಟಿಂಗ್ಸ್ ಕೂಡ ಎಲ್ಲ ನಿಮಗೆ ಇಲ್ಲಿ ಇದರಲ್ಲಿ ಸಿಸ್ಟಮಲ್ಲೇ ಕೊಡ್ತಾನೆ ಅಂತ ಹೇಳ್ಬೋದು.
ಹಾಗೆ ನಿಮಗೆ ಇದು ಎ ಸಿ ಕಂಟ್ರೋಲ್ಸ್ ನೋಡೋದಾದ್ರೆ ಸೆಂಟ್ರಲ್ಲಿ, ಸೊ ನಿಮಗೆ ಕ್ರೋಮ್ ಫಿನಿಶು ಮತ್ತು ಸಿಲ್ವರ್ ಪೇಂಟ್ ಟಚ್ ಕೂಡ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಹಾಗೆ ಗ್ಲಾಸಿ ಲುಕ್ ಕೂಡ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಸಿಲ್ವರ್ ಟಚ್ ಕೂಡ ಕೊಟ್ಟಿದ್ದಾನೆ. ಮತ್ತು ಬಟನ್ಸ್ದು ಅಷ್ಟೇ ನಿಮಗೆ ಎ ಸಿ ಕಂಟ್ರೋಲ್ಸ್ ನೋಡಿದ್ರೆ ಪವರು ಮತ್ತು ನಿಮಗೆ ಇದ್ರದ್ದು ಟೆಂಪ್ರೇಚರ್ ಕಂಟ್ರೋಲ್ಸ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಸೊ ಬಟನ್ಸ್ ನೋಡಿದ್ರೆ ನಿಮಗೆ ಫಿಟ್ ಆ್ಯಂಡ್ ಫೈನ್ ಆಗಿ ಬಟನ್ಸು ಸ್ವಲ್ಪ ಪ್ರೀಮಿಯಂ ಲುಕ್ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಇದೆ ಅಂತ. ಹಾಗೆ ನಿಮಗೆ ಕೆಳಗಡೆ ಬಂದರೆ 12 ವೋಲ್ಟ್ ಸಾಕೆಟ್ ಬರುತ್ತೆ ಅಂತ ಹೇಳ್ಬೋದು. ಟೈಪ್ ಎ ಚಾರ್ಜಿಂಗ್ ಪೋರ್ಟ್ ಬರುತ್ತೆ ಅಂತ ಹೇಳ್ಬೋದು. ಸೊ ಹಾಗೆ ಕೆಳಗಡೆ ಬಂದರೆ ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ಲೈಟ್ ನೋಡ್ತಾ ಇರ್ಬೋದು, ಬ್ಲಿಂಕ್ ಆಗಿದ್ರೆ ಚಾರ್ಜ್ ಇಟ್ಟರೆ ಬ್ಲೂ ಕಲರ್ ಲೈಟ್ ಬರುತ್ತೆ, ಚಾರ್ಜ್ ಇಲ್ಲದೆ ಇರೋದ್ರಿಂದ ಸೊ ಸ್ವಲ್ಪ ಆರೆಂಜ್ ಕಲರ್ ಲೈಟ್ ಬಂದಿದೆ ಅಂತ ಹೇಳ್ಬೋದು. ಸೊ ಹಾಗೆ 2 ಕಪ್ ಹೋಲ್ಡರ್ ಜಾಗ ಇದೆ, ಮತ್ತು ವಿತ್ ಮ್ಯಾನ್ಯಲ್ ಗೇರ್ ಬಾಕ್ಸ್ ಆಗಿರೋದ್ರಿಂದ ಗೇರ್ ಬಾಕ್ಸ್ ಕೂಡ ಇದೆ ಅಂತ ಹೇಳ್ಬೋದು. ಸೊ ಹಾಗೆ ನೋಡ್ತಾ ಇರ್ಬೋದು ನೀವು. ಹಿಂದೆಗಡೆ ಬಂದರೆ ಮ್ಯಾನ್ಯಲ್ ಪಾರ್ಕಿಂಗ್ ಬ್ರೇಕ್ ಲಿವರ್ ಬರುತ್ತೆ, ಹಾಗೆ ಆರ್ಮ್ರೆಸ್ಟ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ಲೆದರ್ದು. ವಿತ್ ನೋಡ್ತಾ ಇರ್ಬೋದು ಸ್ಪೇಸ್ ಕೂಡ ಸಫಿಷಿಯೆಂಟ್ ಎನಫ್ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಸ್ಪೇಸು. ಸೊ ಹಾಗೆ IRVM ಬರೋದ್ರೆ ನಿಮಗೆ ಆಟೋ ಬರುತ್ತೆ ಅಡ್ಜಸ್ಟೇಬಲ್ಲು. ಸೊ ಮ್ಯಾನ್ಯಲ್ ಅಡ್ಜಸ್ಟೇಬಲ್ ಬರೋದಿಲ್ಲ. ಸೊ ನೀವು ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಸಾಕು ಆಟೋಮೆಟಿಕ್ಕಾಗಿ ಅಡ್ಜಸ್ಟ್ ಆಗುತ್ತೆ ನಿಮಗೆ IRVM ಮಿರರು. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಸೊ ನಿಮಗೆ ಅಲ್ಲಿಗೆ ಲೈಟ್ಸ್ ಬರೋದ್ರೆ ನೋಡ್ತಾ ಇರ್ಬೋದು ಒಂದು ಟಚ್ಚಲ್ಲಿ ನಿಮ್ಗೆ ಲೈಟ್ಸ್ ಕೂಡ ಆನ್ ಮಾಡೋಕ್ಕೆ ಆಗುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ ಸನ್ ರೂಫ್ ಇದು ಸನ್ವೈಸರ್ ಬರೋದಾರೆ ನೋಡ್ತಾ ಇರ್ಬೋದು. ವ್ಯಾನಿಟಿ ಮಿರರ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಡೋರ್ ಸೈಡ್ ಡ್ರೈವರ್ ಸೈಡ್ ಕೂಡ, ಹಾಗೆ ಪ್ಯಾಸೆಂಜರ್ ಸೈಡ್ ಕೂಡ ಅಷ್ಟೇ ನಿಮಗೆ ಸನ್ವೈಸರ್ಗೆ ವ್ಯಾನಿಟಿ ಮಿರರ್ ಕೂಡ ಅವೈಲಬಿಲಿಟಿ ಇದೆ, ವಿತ್ ಲೈಟ್ಸ್ ಕೂಡ ಅವೈಲಬಿಲಿಟಿ ಇದೆ ಅಂತ ಹೇಳ್ಬೋದು. ಸೊ ಡೋರ್ ಗ್ಲಾಕ್ ಬರೋದ್ರೆ ನಿಮಗೆ ಸಫಿಷಿಯೆಂಟ್ ಎನಫ್ ಅಂತ ಹೇಳ್ಬೋದು. ಡಾಕ್ಯುಮೆಂಟ್ಸ್ ಇಡೋಕ್ಕೆ ಮತ್ತು ಸಮ್ ಐಟಮ್ಸ್ಗಳೆಲ್ಲ ಇಡೋಕ್ಕೆ ಡಿಸೆಂಟ್ ಎನಫ್ ಅಂತ ಹೇಳ್ಬೋದು. ಸ್ಪೇಸ್ ಕೂಡ ಸ್ಟೋರೇಜ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆ ಸೀಟ್ಸ್ ಬರೋದ್ರೆ ನಿಮಗೆ ಸೀಟ್ ಕವರ್ ಹಾಕ್ಸಿದ್ದಾರೆ ಕಂಪ್ನಿ ಕಡೆಯಿಂದ. ಸೊ ಸೀಟ್ಸು ಅಷ್ಟೇ ಕುಷನಿಂಗ್ಸು ಅದೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಕಂಪ್ನಿ ಕಡೆ ಸೀಟ್ ಕವರ್ ಹಾಕ್ಸಿರೋದ್ರಿಂದ ಸೊ ಆರಾಮಾಗಿ ಕೂತ್ಕೊಂಡು ಒಂದು ಲಾಂಗ್ ಡ್ರೈವ್ ಹೋಗೋಕ್ಕೆ ಸಫಿಷಿಯೆಂಟ್ ಅಂತ ಹೇಳ್ಬೋದು. ಹಾಗೆ ನೀವು 360 ಡಿಗ್ರಿ ಕ್ಯಾಮ್ರಾದು ವ್ಯೂ ಬರೋದಾರೆ ನೋಡ್ತಾ ಇರ್ಬೋದು. ನಿಮಗೆ ಇನ್ಸೈಡಿಂದ ಗಾಡಿ ಲುಕ್ ಹೆಂಗೆ ಕಾಣಿಸುತ್ತೆ ಅಂತ ನೋಡ್ತಾ ಇರ್ಬೋದು ನೀವು ಇವಾಗ. ಇದು ಇನ್ಸೈಡ್ ಲುಕ್ಕು. ಸೊ ಹಾಗೆ ಔಟ್ಸೈಡ್ ಲುಕ್ಕು ಅಷ್ಟೇ ನೋಡ್ತಾ ಇರ್ಬೋದು ಯಾವ ರೀತಿ 360 ಡಿಗ್ರಿ ಕ್ಯಾಮ್ರಾ ವ್ಯೂ ಒಂದು ರೀತಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ಪ್ರೈಸ್ ರೇಂಜ್ಗೆ ಗಾಡಿ ಇದು ಪ್ರೈಸ್ ಇದು ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಹಾಗೆ ರಿವರ್ಸ್ ಕ್ಯಾಮ್ರಾದು ಅಷ್ಟೇ ನೋಡ್ತಾ ಇರ್ಬೋದು. ನೀವು ಆ್ಯಂಗಲ್ ಕೂಡ ಚೇಂಜ್ ಮಾಡ್ಬೋದು ಟಾಪ್ ವ್ಯೂ ಅಲ್ಲಿ, ಹಾಗೆ ರಿವರ್ಸ್ ಕ್ಯಾಮ್ರಾ ಸೈಡು. ಸೊ ಯಾವ್ಯಾವ ರೀತಿ ಬರುತ್ತೆ ಅಂತ ನಿಮಗೆ ವ್ಯೂ ಕೂಡ ಚೇಂಜ್ ಮಾಡಿಸ್ಬೋದು. ನೋಡ್ತಾ ಇರ್ಬೋದು ನಿಮ್ಗೆ ಹಿಂದೆಗಡೆ ಹತ್ರದಲ್ಲಿ ಕಾಣಿಸ್ಬೋದು ಅಂದರೆ ಆ ರೀತಿ ಬರ್ಬೋದು ಅಂತ ಹೇಳ್ಬೋದು. ಸೊ ಆ್ಯಂಗಲ್ಸ್ ಕೂಡ ರಿಯರ್ಸ್ ಕ್ಯಾಮ್ರಾದಲ್ಲಿ ನಿಮಗೆ ಆ್ಯಂಗಲ್ಸ್ ಕೂಡ ಚೇಂಜ್ ಮಾಡ್ಬೋದು. ನೋಡಿ ಸೈಡ್ ವ್ಯೂ ಮತ್ತು ರಿವರ್ಸ್ ವ್ಯೂ ಆ ರೀತಿ ಎಲ್ಲ ಆ್ಯಂಗಲ್ ಕೂಡ ಚೇಂಜ್ ಮಾಡ್ಬೋದು. ಹಾಗೆ ನಿಮಗೆ ಫ್ರಂಟ್ದು ಕ್ಯಾಮ್ರಾನು ನೀವು ಪಾರ್ಕಿಂಗ್ ಮಾಡಿದಾಗ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಫ್ರಂಟ್ ಕ್ಯಾಮ್ರಾ ವ್ಯೂ ಕೂಡ ಯಾವ ರೀತಿ ಬರುತ್ತೆ ಅಂತ. ನೀವೆಲ್ಲನ ಪಾರ್ಕಿಂಗಲ್ಲಿ ಹಾಕಿದಾಗ ಸೊ ಫ್ರಂಟ್ ವ್ಯೂ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ನೋಡಿ ಟಾಪ್ ವ್ಯೂ ಇದು ಸೈಡ್ ವ್ಯೂ, ಸೈಡು ಮತ್ತು ಫ್ರಂಟ್ ವ್ಯೂ ಎರಡೂ ಬರುತ್ತೆ ಅಂತ ಹೇಳ್ಬೋದು. ಸೊ ಪಾರ್ಕಿಂಗಲ್ಲೂ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸುತ್ತೆ ಅಂತ. ನಮಗೇನ ಅಕ್ಕಪಕ್ಕ ಕಲ್ಲು ಇಲ್ಲ ಸೈಜ್ಗಳೇನೇನಿದೆ ಗೊತ್ತಾಗ್ದಿದ್ದಾಗ ಸೊ ಈ ವ್ಯೂ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ ರಿಯರ್ ಸೀಟಿಂಗ್ ಕಂಫರ್ಟ್ ಯಾವ ರೀತಿ ಇದೆ ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ. ಸೊ ಫಸ್ಟಿಗೆ ಬರೋದಾದ್ರೆ ನಿಮಗೆ ಡೋರ್ ಸೈಡ್ ವ್ಯೂ ನೋಡೋದಾದ್ರೆ ನಿಮಗೆ ಡ್ಯುಯಲ್ ಟೋನ್ ಕಲರ್ ಥೀಮ್ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಸೊ ಇಲ್ಲೊಂದು ಸಾಫ್ಟ್ ಟಚ್ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಹಾಗೆ ಆರ್ಮ್ರೆಸ್ಟು ಅಷ್ಟೇ ಗ್ಲಾಸಿ ಲುಕ್ಕಲ್ಲಿ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ಫ್ರಂಟಲ್ಲಿ ಯಾವ ರೀತಿ ಇತ್ತು ಅದೇ ರೀತಿ ಕೊಟ್ಟಿದ್ದಾನೆ. ಸೊ ಹಾಗೆ ಡೋರ್ ಹ್ಯಾಂಡಲ್ಸ್ ಬರೋದಾದ್ರೆ ಕ್ರೋಮ್ ಟಚ್ ಕೂಡ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ವಿತ್ ನಿಮ್ಗೆ 1 ಲೀಟರ್ ಬಾಟಲ್ ಹೋಲ್ಡರ್ಸ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆ ಸ್ಪೀಕರ್ ಪ್ಲೇಸ್ಮೆಂಟ್ ಕೂಡ ಇಲ್ಲೇ ಆಗಿದೆ ಅಂತ ಹೇಳ್ಬೋದು. ಸೊ ನಿಮಗೆ ಸೀಟಿಂಗ್ ಪೊಸಿಷನ್ ಬರೋದಾರೆ ನೀವು ನೋಡ್ತಾ ಇರ್ಬೋದು ಥೈ ಸಪೋರ್ಟು ಡಿಸೆಂಟ್ ಎನಫ್ ಅಂತ ಹೇಳ್ಬೋದು. ಹಾಗೆ ನಿಮಗೆ ಫ್ರಂಟು ಸೀಟು ನಾನು ನೈಟ್ಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೀ ರೂಮ್ ನೋಡ್ತಾ ಇರ್ಬೋದು ಸಫಿಷಿಯೆಂಟ್ ಎನಫ್ ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ನೀ ರೂಮು ಅಷ್ಟೇ ತುಂಬ ಸಫಿಷಿಯೆಂಟ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ಹೆಡ್ರೂಮು ಅಷ್ಟೇ ನೋಡ್ತಾ ಇರ್ಬೋದು ಹೆಡ್ರೂಮು ಅಷ್ಟೇ ಹೆವಿಯಾಗಿದೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಯಾವ ರೀತಿ ಇದೆಲ್ಲ. ಒಂದು ಲಾಂಗ್ ಡ್ರೈವ್ ಹೋಗೋಕ್ಕೆ ಬ್ಯಾಕ್ ಸೈಡಲ್ಲೂ ಕೂತ್ಕೊಳ್ಳೋಕ್ಕೆ ತುಂಬ ಆರಾಮಾಗಿದೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು 3 ಜನಕ್ಕೂ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ನೀವು ನೋಡ್ಬೋದು ನೀವು ನೋಡ್ತಾ ಇರ್ಬೋದು ಈ ಸೆಂಟ್ರಲ್ ಹೆಡ್ರೆಸ್ಟ್ ಕೂಡ ಅಡ್ಜಸ್ಟಬಲ್ ಆಗಿ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇದು ಒಂದು ಯೂಸ್ಫುಲ್ ಇದು ಅಂತ ಹೇಳ್ಬೋದು. ಹಾಗೆ ನೀವು ನೋಡ್ಬೋದು. ಸೊ ಹಾಗೆ ನೋಡೋದಾದ್ರೆ ನಿಮಗೆ ರಿಯರ್ ಸೈಡ್ ಪ್ಯಾಸೆಂಜರ್ಸ್ಗೂ AC ಕಂಟ್ರೋಲ್ಸ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ರಿಯರ್ ಸೈಡ್ AC ಯಾವ ರೀತಿ ಕೊಟ್ಟಿದ್ದಾನೆ ಅಂತ. ಹಾಗೆ ಕಂಟ್ರೋಲ್ಸ್ ಕೂಡ ಕೊಟ್ಟಿದ್ದಾನೆ. ನಿಮಗೆ ಕೆಲವ್ರಿಗೆ ರಿಯರ್ ಸೈಡ್ AC ಅಡ್ಜಸ್ಟ್ ಆಗೋದಿಲ್ಲ ಅಂದರೆ ಅವ್ರಿಗೆ ನಿಮಗೆ ಬರೋ ಥರನಾದರೂ ಮಾಡ್ಬೋದು, ಇಲ್ಲ ಬೇಡ ಅಂತ ಅಂದರೆ ಆಫ್ ಕೂಡ ಮಾಡ್ಬೋದು. ಅದು ಕಂಟ್ರೋಲ್ಸ್ ಕೂಡ ತುಂಬ ಯೂಸ್ಫುಲ್ ಅಂತ ಹೇಳ್ಬೋದು. ಹಾಗೆ ನಿಮಗೆ ಟೈಪ್ C ಮತ್ತು ಟೈಪ್ A ಪೋರ್ಟ್ ಕೂಡ ರಿಯರ್ ಸೈಡಲ್ಲಿ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ವಿತ್ ನಿಮಗೆ ಕೆಳಗಡೆ ನೋಡೋದಾದ್ರೆ ನಿಮ್ಗೆ ಅಲ್ಲಿ ಒಂದು ಸ್ವಲ್ಪ ಮೊಬೈಲ್ ಇಡೋಕ್ಕೆ ಚಾರ್ಜಿಂಗ್ ಜೊತೆಗೆ ಮೊಬೈಲ್ ಇಡೋಕ್ಕೆ ಸ್ಪೇಸ್ ಕೂಡ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಸೊ ವೀಕ್ಷಕರೇ
ಟರ್ಬೋ ಇಂಜಿನ್ನು ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ ಡ್ರೈವ್ ರಿವ್ಯೂ ತೋರಿಸ್ತಾ ಹೋಗ್ತೀನಿ. ನೋಡಿ, ಇವಾಗ ನಮ್ಮದು ಫಸ್ಟ್ ಗಾಡೀಲಿ ಫಸ್ಟ್ ಗೇರಲ್ಲಿದೆ ಪಿಕಪ್ಪು. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಪಿಕಪ್ ತೊಗೋತಾ ಇದೆ ಅಂತ. ಪಿಕಪ್ ಮಾತ್ರ ಸೂಪರಾಗಿ ಎತ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಗಾಡಿ ಸ್ಮೂತ್ನೆಸ್ಸು ಅಷ್ಟೇ ನಿಮಗೆ ಅದರಲ್ಲೇ ಒಂದು ಲೆವೆಲ್ಗೆ ನೋಡ್ಬೋದು. ಹಾಗೆ ಸ್ಟೇರಿಂಗು ಅಷ್ಟೇ ನೋಡ್ತಾ ಇರ್ಬೋದು ನಿಮಗೆ. ಸೊ ಗೇರು ಪಿಕಪ್ಪು ಅಷ್ಟೇ ತುಂಬ ಸ್ಮೂತಾಗಿ ಪಿಕಪ್ ತೊಗೊಳುತ್ತೆ. ಗಾಡಿ ಅಷ್ಟು ಬೇಗ ನಿಮಗೆ 100-120ಗೆ ರೀಚ್ ಆಗುತ್ತೆ ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಪಿಕಪ್ಪಲ್ಲಿ ಗಾಡಿ ಟರ್ಬೋ ಇಂಜಿನ್ ಆಗಿರೋದ್ರಿಂದ ಸೊ ಪಿಕಪ್ಪು ಅಷ್ಟೇ ಅಷ್ಟು ಬೇಗ ತೊಗೊಂಡು ಹಾಗೆ ಸ್ಮೂತಾಗಿ ಹೋಗ್ತಾ ಇರೋದೆ ಅಂತ ಹೇಳ್ಬೋದು ಗಾಡಿ. ಸೊ ಗಾಡಿ ರೋಡ್ ಪ್ರೆಸೆನ್ಸು ಅಷ್ಟೇ ನೋಡ್ತಾ ಇರ್ಬೋದು ನಿಮಗೆ. ರೋಡ್ ಪ್ರೆಸೆನ್ಸು ಮತ್ತು ಗ್ರಿಪ್ಪಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಮಾರುತಿ ವೇರಿಯಂಟಲ್ಲೇ ಈ ಫ್ರಾಂಕ್ಸ್ ಅನ್ನೋದು ಒಂದು ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು ಗಾಡಿನ. ವಿತ್ ಟರ್ಬೋ ಇಂಜಿನರಲ್ಲಂತೂ ನಿಮಗೆ ಬೇರೆ ಯಾವುದನ್ನ ನಾವು ಬೇರೆ ಜರ್ಮನ್ ಗಾಡಿಗಳು ಹೋಗೋದಾದ್ರೆ ಸೊ ಜರ್ಮನ್ ಗಾಡಿಗಳಿಗಿಂತ ಇದು ನಾವು ಇಂಡಿಯನ್ನಲ್ಲಿ ಕೆಲವರು ಇಂಡಿಯನ್ ಇಷ್ಟಪಡೋರು. ಸೊ ಈ ಪಿಕಪ್ಪು ಮತ್ತು ಇಂಡಿಯನ್ ಗಾಡಿಗಳನ್ನ ಇಷ್ಟಪಡೋರು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ನಿಮಗೆ ನೋಡ್ತಾ ಇರ್ಬೋದು ಅಲ್ಲಿ ಹೆಡ್ಸಪ್ ಡಿಸ್ಪ್ಲೇಲಿ ಯಾವ ರೀತಿ ನಿಮಗೆ ಸ್ಪೀಡ್ಸ್ ಕಾಣಿಸ್ತಾ ಇದೆ ಅಂತ. ಸ್ಪೀಡು ಮತ್ತು ಟೈಮಿಂಗ್ಸು ಎರಡೂ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ನಿಮಗೆ. ಯಾವ ಆ್ಯಂಗಲ್ಗೆ ನೀವು ಕುತ್ಕೋತೀರಾ ಆ ಆ್ಯಂಗಲ್ಗೆ ಅದು ಹೆಡ್ಸಪ್ ಡಿಸ್ಪ್ಲೇಲಿ ಬರ್ತಾ ಇದೆ ಅಂತ ಹೇಳ್ಬೋದು. ನೋಡಿ, ನಾನು ಕ್ಯಾಮ್ರಾ ಮೇಲೆ ಕೆತ್ತಿದ್ರೆ ಮೇಲಕ್ಕೆ ಬರುತ್ತೆ, ಮತ್ತು ನಿಮಗೆ ಡೌನ್ ಮಾಡಿದ್ರೆ ಡೌನ್ಗೆ ಹೋಗ್ತಾ ಇದೆ ಅದು ಸ್ಪೀಡಿಂಗ್ದು. ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಸೊ ಇದೊಂದು ತುಂಬ ಯೂಸ್ಫುಲ್ ಫೀಚರ್ಸ್ ಅಂತ ಹೇಳ್ಬೋದು. ಸೊ ವೀಕ್ಷಕರೇ, ಇಷ್ಟ ಆಗಿತ್ತು ಟರ್ಬೋ ಮಾರುತಿ ಸುಜುಕಿ ಫ್ರಾಂಕ್ಸ್ ಟರ್ಬೋ ಇಂಜಿನ್ ವೇರಿಯಂಟ್ ರಿವ್ಯೂ. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತಾ. ಸೊ ಇದರ ಆನ್ ರೋಡ್ ಪ್ರೈಸ್ ಬಂದು ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಬಂದು ನಿಮಗೆ 9 lakhs ಸ್ಟಾರ್ಟ್ ಆಗುತ್ತೆ. ಇದೇನಿದೆ ನಾವು ಇವಾಗ ವೇರಿಯಂಟ್ ರಿವ್ಯೂ ಮಾಡಿರೋದು ಬಂದು ಅದು 14 lakhs ಆಗುತ್ತೆ ಅಂತ ಹೇಳ್ತಾ. ಸೊ ಹೀಗೆ ವಿಡಿಯೋಗಳನ್ನ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಆದಷ್ಟು ಕಾರ್ ಮತ್ತು ಬೈಕ್ ಕಂಟೆಂಟ್ಗಳಿಗೆ RK Vlogs ಕನ್ನಡನ ಫಾಲೋ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮ ಭೇಟಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.